ಸುಮ್ಮನೆ ಒಂದು ಲಾಗಿಗೆ ವೆಲ್ಕಮ್ ಸುಮ್ಮನೆ ಒಂದು ಲಾಗಿಗೆ ಕೊಡೋಣ ಅಂತಲೇ ಗೊತ್ತಾಗಲ್ಲ. ಅಯ್ಯೋ ನಮಗೂ ಗೊತ್ತಾಗ್ತಾಯಿಲ್ಲಪ್ಪ. ಒಂಚೂರು ಗಾಳಿ ಬೀಸ್ತು, ಆ ಜ್ವರ ಗಾಳಿ ಬೀಸ್ತರಿಂದ ಟ್ರೈಪಡೆ ಮುರಿದೋಗ್ಬಿಟ್ಟೈತೆ. ಬಾಯ್ ಅಂತ ತಗೊಂಡು ಹೋಗು ಅಷ್ಟೇ. ಬಾಯ್ ನೋಡಿ, ಇಷ್ಟು ತೊಪ್ಪಿಪ್ಪ ಕಾಯಿ ಬಿಡ್ತವೆ ನಮ್ಮ ತೋಟದಲ್ಲಿ. ನಿಮ್ಮ ಸಪೋರ್ಟ್ ತೋರಿಸಿ ಗೈಸ್, ನಾಳೆಯಿಂದ ಒಳ್ಳೊಳ್ಳೆ ವೀಡಿಯೋಸ್ ಮಾಡೋಣ. ವೀಡಿಯೋಗೆ ಯಾವ್ದಾರು ಒಂದು ಮಾತು ಹೇಳಿದರೆ ಜನಗಳು ನೋಡ್ತಾರೆ ಅಂತ ನಮ್ಮ ಅನಿಸಿಕೆ. ಈಗ ಕ್ಯಾಮ್ರಾ ಮುಂದೆ ಆ್ಯಕ್ಟಿವ್ ಆಗಿ ಇರೋಕ್ಕೆ ಆಗಲ್ಲ. ಅದು ಆ ಮರ ತಗೊಬಿಟ್ಟು ಫುಲ್ಲು ಟಾಪಿಂದ ಬಿದ್ದುಬಿಟ್ಟಿದೆ. ನಾನು ಅವನು ಅನ್ಕೊಂಡಿರ್ತಿಲ್ಲ ಅಷ್ಟೊಂದು ಜನ ಬಂದಿದ್ರು ಅಂತಕ್ಕೆ. ಅಷ್ಟೊಂದು ಜನ ಗೈಸ್, ಏನಂತ ಹೇಳಿದ್ರೆ ಇವತ್ತು ತೋಟದ ಹತ್ರ ಹೋಗ್ತಿದ್ದೀವಿ. ಏನು ಕೆಲಸ ತೋಟದ ಹತ್ರ ಅಂತಂದರೆ, ಇವತ್ತು ತೋಟದಲ್ಲಿ ಅಜ್ಜಿ ಕಾಯಿ ಥರ ಕೇಳಿದರೆ ಒಂದು 26-30 ಕಾಯಿ ಇದಾವಂತೆ. ಅವು ಕಾಯಿ ಎತ್ಕೊಂಬಿಟ್ಟು ಸೀದಾ ಬರ್ತಾ ಇರೋದೇ ಕೆಲಸ. ಸೀದಾ ಕಾಯಿ ಥರ ಕೂತ್ಕೊಬೇಕಾಯ್ತು. ಇವಾಗ ಕಾಯಿ ತಗೊಬರ್ತೀನಿ, ಸಿಗ್ತೀವಿ. ಆಮೇಲೆ ಇವತ್ತು ಲೆಫ್ಟ್ ಹ್ಯಾಂಡಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ಇಷ್ಟು ದಿನ ರೈಟ್ ಹ್ಯಾಂಡಲ್ಲಿ ಲಾಕ್ ಮಾಡ್ತಾಯಿದ್ದೆ. ಲೆಫ್ಟ್ ಹ್ಯಾಂಡಲ್ಲಿ ಏನಕ್ಕಪ್ಪ ಅಂತ ಹೇಳಿದ್ರೆ, ರೈಟ್ ಹ್ಯಾಂಡಲ್ಲಿ ಎಷ್ಟು ಬಿಡ್ಬೇಕು ನಿಮಗೆ ಗೊತ್ತಲ್ಲ. ಅದಕ್ಕೋಸ್ಕರ ಇವತ್ತು ಲೆಫ್ಟ್ ಹ್ಯಾಂಡಲ್ಲಿ ಲಾಕ್ ಮಾಡ್ಕೊಂಡು ಹೋಗ್ತೀವಿ. ಹೋದ್ಮೇಲೆ ಸಿಗ್ತೀವಿ ಗಾಯ್ಸ್. ಬೈ ಬೈ, ಟಾಟಾ. ನೋಡಿ ಗಾಯ್ಸ್, ಈಗ ಹೋಯ್ತಾ ಇರೋದೇ ನಮ್ಮ ತೋಟದ ರೋಡು. ನಮ್ಮ ತೋಟದ ರೋಡ್ ನಿಮ್ಗೆ ಏನಾದ್ರು ಕಾಣ್ತಿದ್ರೆ, ತೋಟದ ರೋಡ್ ಕಾಣ್ತಿದೆ ಅಂತ ಒಂದು ಕಮೆಂಟ್ ಹೊಡೀರಿ. ಡಿಪ್ರೆಷನ್ ನೋಡಿ ಇದೇ ನಮ್ಮ ತೋಟ. ಇನ್ನೊಂದು ಸ್ವಲ್ಪ ದಿನದಲ್ಲೇ ಈ ಸೆಬ್ಬೆ ಎಲ್ಲ ಬಂದುಬಿಡುತ್ತೆ. ಆ ಸೆಬ್ಬೆ ಕುಯ್ಕೊಂಡೋಗಿ ಬರಬೇಕು ನೆಕ್ಸ್ಟು. ಬೈಕಲ್ಲಿ ಸೆಬ್ಬೆ ಎತ್ಕೊಂಬರೋಕು ಅಂತ ತಾತ ಕಳಿಸ್ತಾರೆ. ಬರ್ಬೇಕು ನೋಡಿ. ನಮ್ಮ ಸಿಬಿಕಾಯಿ ಮರದಲ್ಲಿ ಫಸ್ಟು ಬಿಡೋ ಗಾಯ್ಸ್, ಅಲ್ಲೊಂದು ಮರ ಇತ್ತು. ಆ ಮರ ತಗೊಬಿಟ್ಟು ಫುಲ್ಲು ಟಾಪಿಂದ ಬಿದ್ದುಬಿಟ್ಟಿದೆ. ನಾನು ಅವಾಗಿಂದ ನಮ್ಮ ಮನೇಲಿ ತೋಟಕ್ಕೆ ಕಳ್ಸೋಕ್ಕೆ ನೋಡಿ. ಇಷ್ಟೊಂದೆಲ್ಲ ಗಿಡ ಇರುತ್ತಾ, ಆದರೂ ಕೂಡ ನಾನು ಸುಮ್ಮನೆ ಹೋಗ್ತಾ ಇರ್ತೀನಿ. ಅದಕ್ಕೆ ನಮ್ಮ ತಾತ ಬೈತಾರೆ, ಬೋಳಿ ಮಗನೇ ಅಲ್ಲಿ ಹಾವು ಪಾವಿದ್ರೆ ಏನು ಮಾಡ್ತಿಲ್ಲ, ಕಚ್ಚಿದ್ರೆ ಏನು ಮಾಡ್ತೀಯ, ಹಂಗೆ ಹೋಯ್ತಿಯಲ್ಲ ಅಂತ. ಆದರೂ ಎದ್ರಲ್ಲ ಗೈಸ್, ಒಂದು ಬೆಂಡ ಧೈರ್ಯ ಅಂತಾರಲ್ಲ, ಆ ಧೈರ್ಯ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ನಮ್ಮ ಅಜ್ಜಿ ಕಾಯಿ ಕೌಂಟ್ ಮಾಡ್ಕೊಂಡು ತೊಗೊಂಬರೋಕೆ ಹೇಳಿದ್ದಾರೆ. ಕಾಯಿ ಕೌಂಟ್ ಮಾಡ್ಕೊಂಡು ತೊಗೊಂಡೋಗ್ಬೇಕು. ಇವೇ ಕಾಯಿ ಗೈಸ್. ಅಜ್ಜಿ ಫೋನ್ ಮಾಡಿ ಕೇಳಿದೆ, ಇಷ್ಟೇನ ಕಾಯಿ ಅಂತ. ಇಲ್ಲ ಬೋಳಿ ಮಗನೇ ಮೇಲಕ್ಕೆ ಬಾ, ಅಲ್ಲೇನು ಮಾಡ್ತಿದ್ಯಾ ಅಂತ ಅಂದರು. ಗಿಡ ತಿನ್ನಿದಂಗೆ ಬರೋಕೆ ಹೇಳಿದ್ದಾರೆ. ನೋಡಿ ನಿಧಾನ ಕರೆಕ್ಟಾಗಿ ಹೋಯ್ತಿದ್ದೀನಾ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ ಏನೋ ಗೊತ್ತಿಲ್ಲ ಗೈಸ್. ಯೂಟ್ಯೂಬ್ ಬ್ಲಾಗ್ ಮಾಡಬೇಕು ಅಂತ ಆಲ್ಮೋಸ್ಟ್ ಆಲು 2-3 ಇಯರ್ಸಿಂದ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಅಲ್ಲಿ ಹೆಂಗೋ ಒಂದು ಮಾಡಿದ್ರು ಕೂಡ ಒಂಚೂರು ಇಚ್ಪಾಚ್ ಹೋಗಿರೋದು. ಇವಾಗ ಕ್ಯಾಮ್ರಾ ಮುಂದೆ ಆ್ಯಕ್ಟಿವ್ ಆಗಿ ಇರೋಕ್ಕೆ ಆಗಲ್ಲ. ಅದಕ್ಕೆ ಏನಾದ್ರು ಒಂದು ಸೊಲ್ಯೂಷನ್ನ ಕಮೆಂಟ್ ಮಾಡಿ ಗೈಸ್. ಏನೋ ಗೊತ್ತೇ ಇಲ್ಲ, ಕ್ಯಾಮ್ರಾ ಮುಂದೆ ಆ್ಯಕ್ಟಿವ್ ಆಗಿ ಇರೋಕ್ಕೆ ಆಗಲ್ಲ ಗೈಸ್. ಫುಲ್ಲು ಹೆವಿ ಫೀಲ್ ಆಗುತ್ತೆ, ಬೇಜಾರು ಫೀಲ್ ಆಗುತ್ತೆ ಗೈಸ್. ನೀವೇ ಸ್ವಲ್ಪ ಯಾವ್ದಾದ್ರು ಒಂದು ಟಿಪ್ಸ್ ಇದ್ದರೆ ಕೊಡಿ. ಆ ಟಿಪ್ಸ್ನ ನಾವು ಫಾಲೋ ಮಾಡ್ತೀವಿ. ಗಾಯ್ಸ್ ಮುಗೀತು. ನಾನೇನೋ ಕಾಯಿ ತುಂಬಿಟ್ಟಿದ್ದೀನಿ ಗೈಸ್. ನಮ್ಮ ಅಜ್ಜಿ ಇನ್ನೂ ಅವರೆಕಾಳು ಕೊಯ್ತವ್ರೆ ಗೈಸ್. ನಾವು ಯಾವ ಕಲರ್ ಇದ್ದೀವಿ ಅಂತ ಹೇಳಿದರೆ, ಈ ಬೆಳ್ಕೊತಿರುತ್ತೆ ಗೊತ್ತಾ, ಮಧ್ಯಾಹ್ನ ಆವಾಗಲೂ ಟಾರ್ಚರ್ ಮಾಡಬೇಕು ಗೈಸ್, ಕಾಣೋದೇ ಇಲ್ಲ. ನಮ್ಮ ಅಜ್ಜಿ ಇಲ್ಲೇ ಇದು ಯಾವುದು ತಡ್ನಿಕಾಳು ಕೊಯ್ತವ್ರೆ, ಸೊಪ್ಪು ಕೊಯ್ತವ್ರೆ ಗೈಸ್. ಇವತ್ತು ನಮ್ಮ ಅಜ್ಜಿ ಕಾಯಿ ಕೊಯ್ತವ್ರೆ ಗೈಸ್. ಯಾವುದೋ ಕಾಯಿ ಗೊತ್ತಿಲ್ಲ. ನೋಡಿ ಗೈಸ್, ನವಿಲು ಹಾರ್ತೈತೆ ಗೈಸ್. ಹಲಸಿನ ಮರದಲ್ಲಿ ಒಂದು ಹಲಸಿನ ಐತೆ, ಅದನ್ನು ಫುಲ್ ತಿಂದಾಕ್ಬಿಟ್ಟೈತೆ ಗೈಸ್. ನವಿಲು ತಿಂದಾಕ್ಬಿಟ್ಟೈತೆ. ಅದಕ್ಕೋಸ್ಕರ ಈಗ ಮರ ಹತ್ತಿ ಕೀಳಂತ ಸಾಹಸ ಮಾಡಲ್ಲ. ನಮ್ಮ ಅಜ್ಜಿಯವರು ನಮ್ಮ ವೀಡಿಯೋಗೆ ಯಾವ್ದಾರು ಒಂದು ಮಾತು ಹೇಳಿದರೆ ಜನಗಳು ನೋಡ್ತಾರೆ ಅಂತ ನಮ್ಮ ಅನಿಸಿಕೆ. ಐಶ್ಮತಿ ಮಂಜಮ್ಮ ಅವರು ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊತೀವಿ. ಮಂಜಮ್ಮ ಅವರೇ, ಏನು ಹೇಳ್ತೀರಾ? ಅಲಸಂದೆಕಾಯಿ ಕುಯ್ಕೊಂಡು ಬಸ್ಸಾರು ಮಾಡಿ ಅಡುಗೆ ಮಾಡಿ. ಏನಾದ್ರು ಬೇರೆ ಹೇಳಿ ಜನಗಳಿಗೆ. ಇವತ್ತು ಮೈಕ್ ತಂದಿಲ್ಲ, ವಾಯ್ಸ್ ಕ್ಲಿಯರಿಟಿ ಇಲ್ಲ. ಆದರೂ ಕೂಡ ಒಂದು ಮಾತು ಹೇಳಿ ಮಂಜಮ್ಮ ಅವರೇ. ನಾವಿನ್ನೇನಪ್ಪ, ಇವತ್ತು HD ಯಾರು ಅವಮ್ಮ ಸತ್ತೋಯ್ತಲ್ಲ, ಚೆನ್ನಮ್ಮ. ಅವಮ್ಮ ಸತ್ತೋಯ್ತೆ ಗೈಸ್. ಅದ್ರ ಪ್ರಯುಕ್ತ ಸಾರು ಮಾಡ್ಕೊಂಡು ಊಟ ಮಾಡ್ತೀವಿ. ಇಲ್ಲಾಂದ್ರೆ ಡೈಲಿ ಊಟ ಮಾಡಲ್ಲ ಗೈಸ್, ಹಂಗೆ ಮನಿಕತೀನಿ. ಇವತ್ತು ಅಮ್ಮ ಸತ್ತೋಗೈತೆ ಅಂತ ಹೇಳ್ಬಿಟ್ಟು ಸಾರು ಮಾಡ್ಕೊಂಡು ನೀಟಾಗಿ ಊಟ ಮಾಡಿ ಮನಿಕತೀನಿ ಗೈಸ್. ಏನು ಮಾಡೋದು ಗೈಸ್, ಊಟ ಮಾಡಲೇಬೇಕು ಗೈಸ್. ಹಲಸಿನ ಮರ ಐತೆ, ಹಲಸಿನ ಮರದಲ್ಲಿ ಕಾಯಿ ಐತೆ. ಆದರೆ ಅಷ್ಟು ಅಲ್ಲಿ ಕಾಣಿಸ್ತೈತಾ ನಿಮಗೆ? ತಡೀರಿ, ಝೂಮ್ ಆಗ್ತೀನಿ. ಅಷ್ಟೇ ಅಲ್ಲ ಐತೆ, ಆದರೆ ಈಗ ಕೇಳೋಕ್ಕೆಲ್ಲ ಹೋಗಲ್ಲ. ಆದರೂ ಗೈಸ್ ನೋಡಿ, ನಮ್ಮ ಕಲರ್ ಇದೆ. ಬೆಳ್ಕೊತ್ನಲ್ಲೂ ಟಾರ್ಚರ್ ಮಾಡಬೇಕು, ಕಾಣಲ್ಲ ಇಲ್ಲ ಅಂದರೆ. ಗೈಸ್ ಏನು ವೀಡಿಯೋ ಮಾಡೋದು ಗೈಸ್ ಗೊತ್ತಾಯ್ತಾ ಇಲ್ಲ. ನಿಮ್ಮ ಸಪೋರ್ಟ್ ತೋರಿಸಿ ಗೈಸ್. ನಾಳೆಯಿಂದ ಒಳ್ಳೊಳ್ಳೆ ವೀಡಿಯೋಸ್ ಮಾಡೋಣ. ಒಂಚೂರು ಸಪೋರ್ಟ್ ಮಾಡಿ ಗೈಸ್. ಇಲ್ಲಿ ನೋಡಿ ಗಾಯ್ಸ್, ಇಲ್ಲಿಂದ ಇಲ್ಲಿ ಗಂಟ ಕುಯ್ಕೊ ಬಂದೈತೆ. ಈಗ ಕುಯ್ಕೊಂಬಿಟ್ಟು ಚಿಲ್ಕ್ ಹಾಕ್ಬಿಟ್ಟು ನನಗೆ ಕೊಡುತ್ತೆ. ಚಿಲ್ಲರೆ ಎತ್ಕೋಗಿ ನಾನು ಮನೆಗೆ ಹಾಕ್ತೀನಿ.
ಮನೆಗೆ ಹೋಗ್ಬಿಟ್ಟು ಇವತ್ತು ಊಟ ಮಾಡಿ ಮನೆಗೆ ಇದ್ದೀವಿ ಗೈಸ್, ಅಷ್ಟೇ ಇವತ್ತು. ತೋಟದಲ್ಲಿ ಎಷ್ಟು ದಪ್ಪ ಕಾಯಿ ಬಿಡ್ತವೆ ಅಂದರೆ ನೀವೇ ಗಾಬರಿ ಆಗೋಗ್ಬಿಡ್ತೀರಾ. ನೋಡಿ ಇಷ್ಟು ದಪ್ಪ ಕಾಯಿ ಬಿಡ್ತವೆ ನಮ್ಮ ತೋಟದಲ್ಲಿ. ನಮ್ಮ ಅಜ್ಜಿ ಬಾಳಿ ಮಗನ ಇಂಥವೆಲ್ಲ ಹೇಳ್ತೀಯಲ್ಲ ಅಂತ ಹೋಯ್ತವ್ರೆ ಗಾಯ್ಸ್. ಪಿಂಡ ಹೇಳಿ ಗಾಯ್ಸ್ ನಮ್ಮ ಅಜ್ಜಿಗೆ ರಿಯಾಲಿಟಿ ಲಾಗರ್ ಮಾಡ್ತಿರೋದು ನಾವಂತ. ನೋಡಿ ಇಷ್ಟಿಷ್ಟು ದಪ್ಪ ಕಾಯಿ ಇವೆಲ್ಲನೂ ಎತ್ತಿ ಹಾಕ್ತಾ ಇರ್ತೀವಿ. ಅಷ್ಟೇ ನಾವು ಮಾಡೋಕ್ಕಾಗೋದು. ನೋಡಿ ಗೈಸ್ ನಮ್ಮ ತೋಟದಲ್ಲಿ ನೋಡಿ ಒಂದೊಂದು ಶೆಬ್ಬೆ ಹೈಟ್ ಬೆಳೆದೈತೆ, ಒಂದೊಂದು ಡೌನ್ ಬೆಳೆದೈತೆ. ಇವಾಗ ಸೀದಾ ತಗೊಂಡೋಗಿ ಹಾಕ್ಬಿಟ್ಟು ಸೀದಾ ಮನೆಗೆ ಹೋಗ್ಬಿಡ್ತೀವಿ ಗಾಯ್ಸ್. ಸೀದಾ ಮನೆಗೆ ಜಾತ ಗೈಸ್. ಈ ಲಾಗ್ ಹೆಸರೇನಂತ ಹೇಳಿದರೆ ಸುಮ್ಮನೆ ಒಂದು ಲಾಗ್ ಅಂತ ಗೈಸ್, ಏನೂ ಇರಲ್ಲ, ಸುಮ್ಮನೆ ಒಂದು ಲಾಗ್ ಇದ್ರ ಹೆಸರು. ಸುಮ್ಮನೆ ಒಂದು ಲಾಗ್ ಮಾಡಿದ್ದೀವಿ, ಅದಕ್ಕೆ ಇದ್ರ ಹೆಸರು ಸುಮ್ಮನೆ ಒಂದು ಲಾಗ್ ಅಂತ. ನೋಡಿ ನಮ್ಮ ಅಜ್ಜಿ ಮುಂದೆ ಹೋಯ್ತಾರೆ, ನಾವು ಹಿಂದೆ ಹೋಯ್ತೀವಿ ಚೀಲ ಹೊತ್ಕೊಂಡು. ನಮ್ಮ ಅಜ್ಜಿ ರಾಣಿಯಾಗಿದ್ದಾರೆ, ನಾವು ಮಂತ್ರಿಗಳಾಗಿದ್ದೀವಿ. ರಾಜ ಅವರು ಮನೇಲಿದ್ದಾರೆ, ಹೋಯ್ತಾ ಇರ್ತೀವಿ ಗೈಸ್. ಇವಾಗ ಎಲ್ಲನೂ ನೋಡಿ ಪ್ಯಾಕ್ ಮಾಡ್ಕೊಂಡು ಹಾಕ್ಬಿಟ್ಟೈತೆ. ಇವಾಗ ಸೀದಾ ಮನೆಗೆ ಹೋಗ್ಬಿಟ್ಟು ಕಾಯಿಲೆನೂ ಅಲ್ಲಿ ಶೆಡ್ ಒಳಗೆ ಹಾಕ್ಬಿಟ್ಟು ಏನಿಲ್ಲ ಮನೆ ಕಂಡು ಆರಾಮಾಗಿ ರೆಸ್ಟ್ ಮಾಡ್ತೀವಿ. ನಾಳೆ ಕಾಲೇಜಿಗೆ ಹೋಗಬೇಕು. ಅಲ್ಲ ಮಹಿಷ್ಮತಿ ಸಾಮ್ರಾಜ್ಯದ ಮಂಜಮ್ಮ ಅವರು ಎಡಮಟ್ಟೆ ಆಗ್ತಿದ್ದಾರೆ ನೋಡಿ ಗಾಯ್ಸ್. ಏನಾರು ಹೇಳಿ ಮಂಜಮ್ಮವ್ರೆ, ಹೋಯ್ತಿದ್ದೀವಿ ಬಾಯ್ ಅಂತ. ತಗೊಂಡು ಹೋಗು ಅಷ್ಟೇ, ಬಾಯ್ ಗೈಸ್. ಮನೆಗೆ ಹೋಗ್ಬಿಟ್ಟು ಸಂಜೆಗೆ ಸಿಗ್ತೀವಿ ಬಾಯ್. ಇಲ್ಲ ಮೈಕ್ ತಂದ್ಬಿಟ್ಟು ವಿಡಿಯೋ ಮಾಡ್ತೀವಿ ಸಂಜೆಗೆ ಬಾಯ್. ಗೈಸ್ ಮನೆಗೆ ಬಂದ್ಬಿಟ್ಟು ನಮ್ಮ ಮಂಜಮ್ಮ ಅವರು ಏನು ಮಾಡ್ತವ್ರೆ ಅಂದರೆ ರೈಸ್ನ ಎತ್ತಿಕ್ತವ್ರೆ ಗೈಸ್. ಹಳಗಾಗ್ಬಿಟ್ಟೈತೆ ರೈಸ್ ಅಂತ ಹೊಸದು ಮಾಡೋಕ್ಕೆ. ವೆಲ್ಕಮ್ ಗೈಸ್ ಸುಮ್ಮನೆ ಒಂದು ಲಾಗಿಗೆ ವೆಲ್ಕಮ್ ಸುಮ್ಮನೆ ಒಂದು ಲಾಗಿಗೆ ಗೈಸ್. ಇವನೇ ಹಾಕಿ ಬಟ್ಟೆ ಬಿಚ್ಕೊಂಡು ಹಿಂಗಿಂದವನಲ್ಲ ಅಂತ ಯೋಚನೆ ಮಾಡ್ತಿದ್ದಾರೆ ಗೈಸ್. ಏನಪ್ಪ ಅಂತ ಹೇಳಿದರೆ 75 ಡೇಸ್ದು ಇವತ್ತು 6th ಡೇ ಆಗಿರೋದ್ರಿಂದ ಸ್ವಲ್ಪ ವರ್ಕೌಟ್ ಮಾಡಬೇಕು. ಇವತ್ತು ವರ್ಕೌಟ್ ಟೈಮಿಂಗ್ಸ್ನ ಚೇಂಜ್ ಮಾಡಿ ಸಂಜೆ ಹಾಕೊಂಡಿದ್ದೀವಿ ವರ್ಕೌಟ್ ಟೈಮಿಂಗ್ಸ್ನ. ಇವಾಗ ಸ್ವಲ್ಪ ವರ್ಕೌಟ್ ಮಾಡಿಬಿಟ್ಟು ಸಿಗ್ತೀವಿ ಗಾಯ್ಸ್. ಬನ್ನಿ ಗಾಯ್ಸ್, ಟ್ರೈಪಾಡ್ ಎಲ್ಲ ಜೋಡಿಸ್ಕೊಡಿರೋಂತೆ ನಮಗೆ. ಎಲ್ಲ ಜೋಡಿಸೋದೇ ಭಾರಿ ಹಿಂಸೆ ಗಾಯ್ಸ್. ಇದೊಂದು ಮೈಕು ಟ್ರೈಪಾಡ್ ಎಲ್ಲ ಹಂಗೆ ಕುತ್ಕೊಂಡು ಇದು ಟ್ರೈಪಾಡ್ ಎಲ್ಲನೂ ಜೋಡಿಸ್ತೀನಿ ನೀಟಾಗಿ. ಫೋನ್ ಬೇಕು, ಫೋನ್ ಇಟ್ಕೊಡಿ ಇಲ್ಲಿ ಗೈಸ್. ಇಟ್ಬೇಕು ಗೈಸ್. ಮೊನ್ನೆ ಹಿಂಗೆ ಒಂದು 75 ಡೇಸ್ ಚಾಲೆಂಜು ಲಾಗ್ ಮಾಡೋಕೆ ಹೋಗಿದ್ದೆ ಗೈಸ್. ಟೆರೆಸ್ ಮೇಲ್ಗಡೆ ಜೋರಾಗಿ ಗಾಳಿ ಬೀಸ್ತು. ಆ ಜೋರಾಗಿ ಗಾಳಿ ಬೀಸೋದ್ರಿಂದ ಟ್ರೈಪಾಡೇ ಮುರಿದೋಗ್ಬಿಟ್ಟೈತೆ. ಏನು ಮಾಡ್ತೀರ, ಗಾಳಿಗೆ ತಡೆಯಲ್ಲ ನಮ್ಮ ಟ್ರೈಪಾಡ್ ಪಾಪ. ಚಿಕ್ಕ ಪುಟ್ಟ ಇರ್ತವೆ ಹಂಗೆ. ಒಂದು ಬ್ಲೂಟೂತ್ ಕನೆಕ್ಷನ್ ಮಾಡಬೇಕೀಗ. ಬ್ಲೂಟೂತ್ ಕನೆಕ್ಷನ್ ಮಾಡಿಬಿಟ್ಟು ಸೀದಾ ಹೋಗಿ ವರ್ಕೌಟ್ ಸ್ಟಾರ್ಟ್ ಮಾಡಿ ಸ್ವಲ್ಪ ಕೆಲಸಗಳು ಮಾಡಿ 75 ಡೇಸ್ ಚಾಲೆಂಜ್ ಆದಮೇಲೆ ಸಿಗ್ತೀನಿ ಗಾಯ್ಸ್. ಸ್ವಲ್ಪ ವರ್ಕೌಟ್ ಮಾಡಿ ಬಾಯ್. ಇನ್ನೂ ಅಜ್ಜಿ ಜೊತೆ ಒಂದು ರೀಲ್ಸ್ ಮಾಡೋದು ಬಾಕಿ ಐತೆ, ಅವಾಗ ಸಿಗ್ತೀನಿ ಗಾಯ್ಸ್ ಬಾಯ್. ಅವ್ನು ಸ್ಯಾಮ್ಸಂಗ್ ಇರೋಮ್ಮ ಅಷ್ಟು ಜನ ಇದು ಮಾಡೋದಕ್ಕೆ ಅವನು ವೀಡಿಯೋಸ್ ಮಾಡ್ತೀನಿ ನಾನು ಡೈಲಿ ಅಂದ್ಬಿಟ್ಟು ನಿನ್ನೆ ಪೋಸ್ಟ್ ಮಾಡಿರೋದು. ಒಂದು ಹೆಚ್ಚು ಕಮ್ಮಿ ಅವನು ಅನ್ಕೊಂಡಿರ್ತಿಲ್ಲ ಅಷ್ಟೊಂದು ಜನ ಬಂದಿದ್ರು ಅಂತಕ್ಕೆ. ಅಷ್ಟೊಂದು ಜನ ಬಂದು ಅಣ್ಣ ನಾವು ನಿಮ್ಮ ಅಭಿಮಾನಿ ಅಣ್ಣ, ನಮ್ಮ ಅಭಿಮಾನಿ ಆಟೋಗ್ರಾಫ್ ಕೊಡಿ ಅಣ್ಣ, ಫೋಟೋ ಕೊಡಿ ಅಣ್ಣ ಅಂತೆಲ್ಲ ಇಟ್ಕೊಳ್ಳೋತ್ತಿಗೆ ಅವ್ರು ಹೇಳ್ತಿದ್ಲು, ಒಯ್ ನಿಮ್ಮ ಪಡೆದಿದ್ದು ನಮಗೆ ಪುಣ್ಯ. ಎಂಗೇಜ್ಮೆಂಟ್ ಈಗ ಮದ್ವೆಗೆ ಇನ್ನೂ ಈಗ ತಯಾರಿ ಮಾಡ್ತಾರೆ. ನಿಮ್ಮಂತ ಇವ್ರನ್ನ ಪಡೆದಿರೋದು ಪುಣ್ಯ, ಪ್ರೌಡ್ ಫೀಲ್ ಆಯಿತು ಅಂತ ಅವ್ರು ಹೇಳ್ತಿದ್ರು. ಕಾಳಿಕಾಂಬ ದೇವಸ್ಥಾನಕ್ಕೆ ಹೋಗೋನೆ ಮೈಂಡು ಸರಿ ಇಲ್ಲ ಅಂತ ಹೇಳೋ ಹೊತ್ತಿಗೆ. ಅದಕ್ಕೆ ಅಲ್ಲಿ ಗೊತ್ತಿದ್ದಂಗೆ ಅಷ್ಟೊಂದು ಜನ ಫ್ಯಾನ್ಸು ಅವನಿಗೆ ಬರೋದೇ ಅಮ್ಮ 10 ಲಕ್ಷ ಜನ ಸಬ್ಸ್ಕ್ರೈಬರ್ಸ್ ಅವರೇ. ಆದರೆ ಅವನಿಗೆ ಕಮೆಂಟ್ ಮಾಡೋದು 2,000 ಜನ ಪ್ರೀತಿ ಐತಲ್ಲ. ಅದಕ್ಕೋಸ್ಕರ ನೋಡ್ರೆ ನಾನು ಡೈಲಿ ವೀಡಿಯೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬಂದಿರೋದು ನಿನ್ನೆ. ಅಯ್ಯೋ ನನಗೆ ಶಾಕ್ ಆಯಿತು. ನಾವು ಡೈಲಿ ವಿಡಿಯೋ ಮಾಡೋಣ ಅಂತೀನಿ, ಅವು ಏನಂತ ಕಂಟೆಂಟ್ ಕೊಡೋಣ ಅಂತಲೇ ಗೊತ್ತಾಗಲ್ಲ. ಅಯ್ಯೋ ನಮಗೂ ಗೊತ್ತಾಗ್ತಿಲ್ಲಪ್ಪ. ಒಂದು ಚೂರು ಯೋಚನೆ ಮಾಡ್ಬೇಕು ಗೊತ್ತಾಯ್ತದೆ. ನಮಗೆ ಬರೋದೇ ಇಲ್ಲ ಕಣ ಅದು. ಬರುತ್ತೆ ನೀವು ಹಂಗೆ ಅನ್ಕೊಂಡ್ರೆ ಆಯ್ತಾ.